ವಿಜಯದ ಬ್ರಾಹ್ಮಿ ಮುಹೂರ್ತದ ದೀಪ 27 ದಿನಗಳಲ್ಲಿ ನಿಮ್ಮ ಆಸೆಗಳೆಲ್ಲ ಈಡೇರುತ್ತದೆ. ಯಶಸ್ಸಿನ ರಹಸ್ಯವಿದು. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರ ಜೀವನದಲ್ಲಿ ಯಶಸ್ಸು, ಸಂತೋಷ, ಸಂಪತ್ತು ಮತ್ತು ಉತ್ತಮ ಆರೋಗ್ಯ ಸಿಗಬೇಕೆ? ಎಷ್ಟೇ ಪ್ರಯತ್ನ ಮಾಡಿದರೂ ನಮಗೆ ಯಾಕೆ ಇನ್ನೂ ಒಳ್ಳೆಯದಾಗಲಿಲ್ಲ ಅಂತ ಯೋಚಿಸುತ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ನಾವು ಖುಷಿಯಾದ ಸಂಸಾರ ಹೊಂದಿರಬೇಕು, ಕೈ ತುಂಬ ಸಂಬಳ ಬರಬೇಕು, ನೆಮ್ಮದಿಯ ಜೀವನ ಬೇಕು, ಯಾವ ಔಷಧಿಯನ್ನು ತೆಗೆದುಕೊಳ್ಳದ ಆರೋಗ್ಯ ಬೇಕು. ಇವೆಲ್ಲ ಸಿಕ್ಕರೆ ಜೀವನವೇ ಸ್ವರ್ಗ ಅಲ್ಲವೇ? ಆದರೆ ಕೆಲವರಿಗೆ ಕೆಲವೊಂದು ವಿಷಯಗಳಲ್ಲಿ ಎಷ್ಟೇ ಪ್ರಯತ್ನ ಮಾಡಿದರೂ ಕೆಳಗೆ ಸಿಗುವುದೇ ಇಲ್ಲ. ಅದಕ್ಕೆ ಕಾರಣ ಏನು ಗೊತ್ತಾ? ಬ್ರಹ್ಮಾಂಡದ ಶಕ್ತಿಯನ್ನು ಸರಿಯಾದ ಸಮಯದಲ್ಲಿ ಸೆಳೆಯದಿರುವುದು. ಈ ವಿಡಿಯೋದಲ್ಲಿ ನಾವು ಕಳೆದುಕೊಂಡದ್ದನ್ನು ಮತ್ತೆ ಪಡೆಯಲು, ಯಶಸ್ಸನ್ನು ಸಂಗ್ರಹಿಸಲು ಸಹಾಯ ಮಾಡುವ ವಿಜಯದ ಬ್ರಾಹ್ಮಿ ಮುಹೂರ್ತದ ದೀಪದ ಬಗ್ಗೆ ಹೇಳುತ್ತೇನೆ. ಕೇವಲ 27 ದಿನಗಳಲ್ಲಿ ನಿಮ್ಮ 99 ಆಸೆಗಳು ಈಡೇರುತ್ತವೆ. ಅದ್ಭುತ ಪರಿಹಾರವಿದು. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಗುಟ್ಟನ್ನು ತಿಳಿದುಕೊಳ್ಳಿ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹೇಳಿದ 99ರಷ್ಟು ನಂಬಿಕೆ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಈ ಪರಿಹಾರವನ್ನು ಪ್ರಯತ್ನಿಸೋಣ. ಈ ಪರಿಹಾರದ ಹೆಸರು ವಿಜಯವನ್ನು ನೀಡುವ ಬ್ರಾಹ್ಮಿ ಮುಹೂರ್ತದ ದೀಪ. ಸಾಮಾನ್ಯವಾಗಿ ಎಲ್ಲರೂ ಬ್ರಾಹ್ಮಿ ಮುಹೂರ್ತ ಎಂದರೆ ಬೆಳಗ್ಗೆ 5:30ರ ಒಳಗೆ ಅಂತಾರೆ. ಆದರೆ ಈ ವಿಶೇಷ ಪೂಜೆಗೆ ನಿಖರವಾದ ಸಮಯವಿದೆ. ಅದೇನು ಗೊತ್ತಾ? ಬೆಳಗಿನ ಜಾವ 3:33 4:33 ಹೌದು, ಈ 1 ಗಂಟೆ ನಿಮ್ಮ ಮನೆಯಲ್ಲಿ ದೀಪ ಉರಿಯಬೇಕು. ಸರಿಯಾಗಿ 3:33 ನಿಮ್ಮ ಪ್ರಾರ್ಥನೆಯನ್ನು ಹೇಳಿ ಪೂಜೆಯ ಕೋಣೆಯಲ್ಲಿ ದೀಪ ಬೆಳಗಿಸಿ. ಆ ದೀಪ 4:33 ಉರಿಯಬೇಕು. ಏಕೆ ಈ ನಿರ್ದಿಷ್ಟ ಸಮಯ ಅಂತ ಕೇಳುವುದಾದರೆ, ಸಾಮಾನ್ಯವಾಗಿ ಲಕ್ಷಾಂತರ ಜನ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆ ವಿಶ್ವವನ್ನು ತಲುಪಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಅದು ಟ್ರಾಫಿಕ್ ಜಾಮ್ ಇದ್ದ ಹಾಗೆ. ಆದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಇಡೀ ಭೂಮಿ, ಇಡೀ ಬ್ರಹ್ಮಾಂಡ ಶಾಂತವಾಗಿರುತ್ತದೆ. ಎಲ್ಲರೂ ನಿದ್ರೆಯಲ್ಲಿರುತ್ತಾರೆ. ಈ ಸಮಯದಲ್ಲಿ ನೀವು ಪ್ರಾರ್ಥಿಸಿದರೆ ಅದು ನೇರವಾಗಿ ದೇವರ ಕಿವಿಗೆ ಬೀಳುತ್ತದೆ. ದೇವರೊಂದಿಗೆ ಮಾತನಾಡಲು ಆಗ ಟ್ರಾಫಿಕ್ ಜಾಮ್ ಇರುವುದಿಲ್ಲ. ನಿಮ್ಮ ಮನಸ್ಸು ಮತ್ತು ಬ್ರಹ್ಮಾಂಡದ ಮೂಲ ಖಾಲಿಯಾಗಿರುತ್ತದೆ. ಪ್ರಾರ್ಥನೆ ತ್ವರಿತವಾಗಿ ತಲುಪುತ್ತದೆ. ಅದಕ್ಕಾಗಿಯೇ ಈ ಸಮಯ ಅತ್ಯಂತ ಶ್ರೇಷ್ಠ. ಈಗ ಈ ಪರಿಹಾರವನ್ನು ಹೇಗೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ. ಈ ಪರಿಹಾರವನ್ನು ನಿಮ್ಮ ಕುಲದೇವತೆಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭಿಸಿ. ನಿಮ್ಮ ಕುಲದೇವತೆಗಳ ಆಶೀರ್ವಾದ ಮೊದಲು ಸಿಗಬೇಕು. ದೀಪ ಹಚ್ಚಿದ ನಂತರ ದೀಪದ ಮುಂದೆ ಕುಳಿತುಕೊಳ್ಳಿ. ನಿಮ್ಮೆಲ್ಲ ಆಸೆಗಳನ್ನು, ನಿಮ್ಮ ಸಮಸ್ಯೆಗಳನ್ನು, ಬೇಡಿಕೆಗಳನ್ನು ಈ ವಿಶ್ವದಲ್ಲಿ ಆ ಬೆಳಕಿನ ಮುಂದೆ ಇಡಿ. ನಿಮ್ಮ ಉತ್ತಮ ಉದ್ಯೋಗ ಬೇಕೇ? ದೊಡ್ಡ ಸಾಲ ತೀರಿಸಬೇಕೇ? ಒಳ್ಳೆಯ ಆರೋಗ್ಯ ಬೇಕೇ? ಏನೇ ಇರಲಿ ಅದನ್ನು ಮನಸಾರೆ ಪೂರ್ಣ ನಂಬಿಕೆಯಿಂದ ಪ್ರಾರ್ಥಿಸಿ. ಈ ಪರಿಹಾರವನ್ನು ಸತತ 27 ದಿನಗಳ ಕಾಲ ಮಾಡಬೇಕು. ಒಂದು ದಿನ ಬಿಟ್ಟರೆ ಮತ್ತೆ ಮೊದಲಿನಿಂದ 27 ದಿನದವರೆಗೆ ಆರಂಭಿಸಬೇಕು. ಆದ್ದರಿಂದ ದಿನ ಮತ್ತು ಸಮಯವನ್ನು ಕಳೆದುಕೊಳ್ಳಬೇಡಿ. ಪೂಜೆ ಕಟ್ಟುನಿಟ್ಟಾಗಿರಲಿ. ಮಹಿಳೆಯರು ಸಹ 27 ದಿನಗಳ ಕಾಲ ಈ ಪರಿಹಾರವನ್ನು ಮಾಡಬಹುದು. ನಿಮ್ಮ ಮುಟ್ಟಿನ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ಆ ದಿನ ಮುಗಿದ ನಂತರ ಈ ಪೂಜೆಯನ್ನು ಪ್ರಾರಂಭಿಸಿ. ಕೆಲವರು ಬೇಗ ಶ್ರೀಮಂತರಾಗಲು ಬಯಸುತ್ತಾರೆ, ಆದರೆ ಒಳ್ಳೆಯ ಕೆಲಸ ಸಿಗದ ನರಳುತ್ತಾರೆ. ಕೆಲವರಿಗೆ ವ್ಯಾಪಾರದಲ್ಲಿ ನಷ್ಟವಾಗುತ್ತಿರುತ್ತದೆ. ಎಷ್ಟೋ ದೊಡ್ಡ ವಿಷಯವಾಗಿದ್ದರೂ ಈ ಬ್ರಾಹ್ಮಿ ಮುಹೂರ್ತದ ದೀಪದ ಪೂಜೆಯಿಂದ ಅದನ್ನು ಸಾಧಿಸುವುದು ಸುಲಭ. ನೀವು ಹೆಚ್ಚು ತೊಂದರೆ ತೆಗೆದುಕೊಳ್ಳಬೇಕಿಲ್ಲ. ಈ ಪೂಜೆ ಮಾಡಿದ ನಂತರ ನಿಮ್ಮ ದೈನಂದಿನ ಕೆಲಸವನ್ನು ಪ್ರಾರಂಭಿಸಿ ಸಾಕು. ಇನ್ನುಳಿದಿದ್ದನ್ನು ಆ ದೇವರು ನೋಡಿಕೊಳ್ಳುತ್ತಾನೆ. ಒಳ್ಳೆಯದನ್ನು ಯೋಚಿಸುವವರಿಗೆ ಮಾತ್ರ ಒಳ್ಳೆಯದು ಸಂಭವಿಸುತ್ತದೆ. ಇವತ್ತು ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದರೆ ಅದೊಂದು ಆಕಸ್ಮಿಕವಲ್ಲ. ನಾಳೆ ದೇವರು ನಿಮ್ಮ ಜೀವನದಲ್ಲಿ ಕೋಟ್ಯಾಧಿಪತಿ ಯೋಗ ನೀಡುತ್ತಿದ್ದಾನೆ ಎಂದೇ ಭಾವಿಸಿ ಪೂರ್ಣ ನಂಬಿಕೆಯಿಂದ ಈ ಪೂಜೆಯನ್ನು ಮಾಡಲು ಪ್ರಾರಂಭಿಸಿ. ನೀವು ಅಂದುಕೊಂಡಿದ್ದೇ ಆಗುವುದು. ಖಂಡಿತವಾಗಿಯೂ ಈ ಅದ್ಭುತ ಪರಿಹಾರ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಬೆಳಕು ನಿಮ್ಮ ಜೀವನದಲ್ಲಿ ತುಂಬಲಿ. ಶುಭವಾಗಲಿ.